ನಾನು ಸಿದ್ದಣ್ಣ ಚಿಕ್ಕಬಿದ್ರಿ ಅಂತೇಳಿ ರಾಣೆಬೆನ್ನೂರು ತಾಲೂಕಿನ ಪಂಚಮಸಾಲಿ ಸಮಾಜದ ಗ್ರಾಮೀಣ ಘಟಕದ ಅಧ್ಯಕ್ಷರು. ಬಂಧುಗಳೇ, ಇವತ್ತು ಭಾಳ ನೋವಿನ ಸಂಗತಿ. ಯಾಕೆಂದರೆ ಸಮಾಜದವ್ರು ಇಷ್ಟು ಮಂದಿ ಇಲ್ಲಿ ಮಠಕ್ಕೆ ಬಂದು ಲೆಕ್ಕ ಕೊಡಬೇಕಾದಂಥ ಲೆಕ್ಕ ಕೇಳಬೇಕಾದಂಥ ಪರಿಸ್ಥಿತಿ ಬಂದಿದೆ. ಇದಕ್ಕೆಲ್ಲ ಕಾರಣ ಇಲ್ಲಿರ್ತಕ್ಕಂಥ ಧರ್ಮದರ್ಶಿಗಳು, ಇಲ್ಲಿರ್ತಕ್ಕಂಥ ಟ್ರಸ್ಟಿಗಳು. ಬಂಧುಗಳೇ, ನೀವು ಸಮಾಜದ ಏಳಿಗೆಯಾಗಿರ್ತಕ್ಕಂಥ ಟ್ರಸ್ಟಿಗಳು, ಏಳಿಗೆಯಾಗಿರ್ತಕ್ಕಂಥ ಧರ್ಮದರ್ಶಿಗಳು, ನೀವು ಮಾಡಬೇಕಾದಂಥ ಕೆಲಸ ಏನಿತ್ತಂದರೆ, ಯಾರೇ ಒಬ್ಬ ಬಡವ, ಬಲ್ಲಿಗ, ಕಾರ್ಮಿಕ, ಹೆಣ್ಣು ಗಂಡು ಅನ್ನೋದೇ ಇವತ್ತು ಎಲ್ಲರೂ ಕೂಡ ಈ ಮಠಕ್ಕೆ ದಾನವನ್ನು ಇಡೀ ರಾಜ್ಯಾದ್ಯಂತ ಕೊಟ್ಟಿದ್ದಾರೆ. ದವಸ ಧಾನ್ಯಗಳನ್ನು ಕೊಟ್ಟಿದ್ದಾರೆ. ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಅಕ್ಕಿ, ಎಣ್ಣೆ ಇವೆಲ್ಲಗಳನ್ನು ದಾನವಾಗಿ ಕೊಟ್ಟಿದ್ದಾರೆ. ಸಿಮೆಂಟು, ಕಬ್ಬಣ, ಉಸುಗು, ದುಡ್ಡು ಎಲ್ಲ ರೀತಿ ದಾನವಾಗಿ ಕೊಟ್ಟಿದ್ದಾರೆ. ನೀವೇನು ಟ್ರಸ್ಟಿಗಳಿದ್ದೀರಲ್ಲ, ನೀವು ಟ್ರಸ್ಟಿಗಳಿಗೆ ಅಷ್ಟೇ ಈ ಒಂದು ಸಮಾಜ ಇಲ್ಲ. ಈ ಸಮಾಜ ಇರ್ತಕ್ಕಂಥದ್ದು, ಈ ಪೀಠವನ್ನು ಕಟ್ಟಿರ್ತಕ್ಕಂಥದ್ದು ಇಡೀ ರಾಜ್ಯದ ಪಂಚಮಸಾಲಿ ಎಲ್ಲ ಕಟ್ಟ ಕಡೆಯ ವ್ಯಕ್ತಿಯಿಂದ. ಬಂಧುಗಳೇ, ನೀವು ಟ್ರಸ್ಟಿಗಳು ಇವತ್ತೇನು ಮಾಡ್ತಾಯಿದ್ದೀರಿ ನಮಗೆ ಗೊತ್ತಿದ್ದಿಲ್ಲ ಇವೆಲ್ಲ. ನಾನು ಮೊನ್ನೆ ನಿಮ್ಮ ಟ್ರಸ್ಟ್ ಮೀಟಿಂಗ್ನಾಗೆ ಅಟೆಂಡ್ ಆಗಿದ್ದಕ್ಕೆ ನನಗೆ ಗೊತ್ತಾಗ್ತಿವೆಲ್ಲ. ಇವತ್ತು ಮೊನ್ನೆ ನಮ್ಮ ಹಿರಿಯರಾದಂಥ ಮಾಜಿ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಧರ್ಮದರ್ಶಿಗಳಾಗಿರ್ತಕ್ಕಂಥ ಬಾವಿ ಬೆಟ್ಟಪ್ಪ ಸಾಹೇಬರು ಭಾಳ ಅಚ್ಚುಕಟ್ಟಾಗಿ ಎಳೆಯಾಗಿ ನೀವು ಹೇಳಿದ್ರಿ. ನಮಗೆ ಭಾಳ ಸಂತೋಷ ಆಯ್ತು. ಅಲ್ಲಿ ಇರ್ತಕ್ಕಂಥ ನ್ಯೂನ್ಯತೆಗಳ ಬಗ್ಗೆ, ತಮಗಾಗಿರ್ತಕ್ಕಂಥ ನೋವುಗಳ ಬಗ್ಗೆ ಆ ಟ್ರಸ್ಟಿ ಮೀಟಿಂಗ್ನಾಗ ಹೇಳಿದಾಗ ನಮಗೆ ಭಾಳ ಸಂತೋಷ ಆಯ್ತು. ಯಾಕಂದರೆ ಇಷ್ಟೆಲ್ಲ ನೋವುಗಳನ್ನು ಇವರು ಅನುಭವಿಸ್ಕೊಂತ ಬರ್ತಾ ಇದ್ದಾರಲ್ಲ ಅಂಥೇಳಿ. ಆದರೆ ಎಲ್ಲ ಎಳೆಯಾಗಿ ಎಲ್ಲ ಬಿಚ್ಚಿಟ್ಟು ಎಲ್ಲ ಹೇಳುವುದ್ರ ಮುಖಾಂತರ ಕಡೆಗೆ ಏನು ಹೇಳಿಬಿಟ್ರಿ ನೀವು. ನಾನಿವತ್ತು ನಿಮಗೆ ಒಂದು ಮಾತನ್ನು ಹೇಳ್ತೇನೆ, ಇದನ್ನೆಲ್ಲರೂ ಪಾಲನೆ ಮಾಡಬೇಕು. ಇದನ್ನು ಇವತ್ತು ಈ ರಿಸರ್ವೇಷನ್ ಪಾಸ್ ಮಾಡಬೇಕು, ಇದು ನನ್ನ ಆಗ್ರಹ ಅಂದ್ರಿ. ನಾನೆಲ್ಲೋ ನೀವು ಹೇಳೋ ಲೆಕ್ಕಕ್ಕೆ ನೋಡಿದರೆ ಈ ಒಂದು ತಿಂಗಳಿಂದ ನಿಮಗೊಂದು ತಿಂಗಳು ವಾಯ್ದೆ ಕೊಡ್ತೇನೆ, ಲೆಕ್ಕ ಕೊಡ್ತೀರಿ ಅಂತ ಹೇಳ್ತೀರಂತ ನಾವು ನಿರೀಕ್ಷೆ ಇಟ್ಟಿದ್ವಿ. ಆದರೆ ನೀವು ಹೇಳಿದ್ದೇನು ಸ್ವಾಮಿ, ನಾನು ಹೇಳ್ತೇನೆ, ಇಲ್ಲಿವರೆಗೂ ನಡೆದಂಥ ಹಣಕಾಸಿನ ವಿಚಾರ ಇರ್ಬೋದು, ಇಲ್ಲಿವರೆಗೆ ನಡೆಯುವಂಥ ಏನು ಲೆಕ್ಕಪತ್ರ ವಿಚಾರವಾಗಿರ್ಬೋದು, ಯಾರೂ ಕೇಳಬಾರ್ದು, ಇಲ್ಲಿಗೆ ಮಾಫಿ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ರಿ. ಸ್ವಾಮಿ, ಬಡವರು ಕೊಟ್ಟ ರೊಕ್ಕ, ದೀನ ದಲಿತರು ಕೊಟ್ಟ ರೊಕ್ಕ, ಈ ರೊಕ್ಕವನ್ನು ಬೆಲೆನೇ ಇಲ್ವಾ? ಏನು ಹೇಳ್ತೀರಿ ಮಾಫಿ ಅಂದರೆ? ಸಮಾಜದ ರೊಕ್ಕ, ಏನು ನಿಮ್ಮ ಮನೆ ರೊಕ್ಕನ ಇದು? ನೀವು ಒಬ್ಬ ಹಿರಿಯ ಧರ್ಮದರ್ಶಿಗಳಾಗಿ ಅವ್ರಿಗೆ ಆಗ್ರಹ ಮಾಡಬೇಕಾಗಿತ್ತು. 1 ತಿಂಗಳ ಟೈಮ್ ತಗರಿ, 6 ತಿಂಗಳ ಟೈಮ್ ತಗರಿ, ಲೆಕ್ಕ ಕೊಡ್ರಿ ಅಂತ ಹೇಳಿದರೆ ನಿಮ್ಮ ಮೇಲೆ ನಮಗೆ ಗೌರವ ಹೆಚ್ಚಾಗ್ತಿತ್ತು. ಬಾವಿ ಬೆಟ್ಟಪ್ಪನವರೇ, ಇವತ್ತು ನೀವು ಹೇಳಿದ್ದೇನು, ಯಾರೇ ಭ್ರಷ್ಟಾಚಾರ ಮಾಡಿದರೂ ಕೂಡ ಆ ಲೆಕ್ಕವನ್ನು ಮಾಫಿ ಮಾಡಿರಿ ಅಂತಕ್ಕಂಥ ಮಾತನ್ನು ಹೇಳ್ತೀರಿ. ಇದು ನನ್ನ ಕಣ್ಣಾರೆ ನೋಡುವಂಥ ಸೀನ್, ಇದು ಚಿತ್ರಣವನ್ನು ನನ್ನ ಕಣ್ಣಾರೆ ನೋಡಿದೆ. ಅವ್ರ ಹಿಂದೆ ಕುಂತಿದ್ದೆ ನಾನು. ಮತ್ತು ನೀವು ಆ ಒಂದು ವಿಷಯಗಳನ್ನು ಹೇಳಬೇಕಾದ್ರೆ ಒಂದು ಮಾತು ಹೇಳಿದ್ರಿ ನೀವು. ಇವತ್ತು ನಾನು ಏನು ಹೇಳುವುದು, ಇದೆಲ್ಲ ದೇವರ ಸಾಕ್ಷಿಯಾಗಿ ಸತ್ಯ 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 ಅಂತಕ್ಕಂಥ ಮಾತನ್ನು ಹೇಳಿದ್ರಿ. ಆ ದೇವರ ಸಾಕ್ಷಿಯಾಗಿ ಸತ್ಯವನ್ನು ಕೂಡ ಹೇಳಿದ್ರಿ. ಆದರೆ ಲಾಸ್ಟಿಗೆ ಯಾಕೆ ಸ್ವಾಮಿ ನೀವು ಮಾಫಿ ಅಂತಕ್ಕಂಥ ಮಾತನ್ನು ಹೇಳಿದ್ರಿ? ಇವತ್ತು ಇಡೀ ರಾಜ್ಯದ ಜನಕ್ಕೆ ಗೊತ್ತಿಲ್ಲ, ಈಗೆಲ್ಲ ನಿಮ್ಮ ಬಂಡವಾಳ ಗೊತ್ತಾಗ್ತಾ ಇದೆ. ದಯವಿಟ್ಟು ಈಗೂ ಕಾಲ ಮಿಂಚಿಲ್ಲ, ತಾವೆಲ್ಲ ಟ್ರಸ್ಟಿಗಳು ಕೂತ್ಕೊಂಡು ಇರುವಂಥ ಲೆಕ್ಕಗಳ ರಾಮನ ಲೆಕ್ಕವನ್ನು ಕೊಡಬೇಕು. ರಾಮನ ಲೆಕ್ಕ ನಾವು ಕೊಡೋವರೆಗೂ ನಾವು ಬಿಡೋದಿಲ್ಲ. ಇವತ್ತಿಂದ ಪ್ರಾರಂಭ ಆಗಿದೆ ಲೆಕ್ಕ ಕೊಡಿ ಚಳುವಳಿ. ಇದು ಇಡೀ ರಾಜ್ಯಾದ್ಯಂತ ಹಬ್ಬಿ ಎಲ್ಲ ಇಡೀ ತಾಲೂಕು, ಹಳ್ಳಿ, ಗ್ರಾಮ, ಓಣಿಯಲ್ಲಿ ಕೂಡ ನಾವು ಹೋಗಿ ಈ ಲೆಕ್ಕ ಕೊಡಿ ಚಳುವಳಿಯನ್ನು ಪ್ರಾರಂಭ ಮಾಡ್ತೇವೆ. ನಿಮಗೆ ಏನಾದರೂ ಸಮಾಜದ ಬಗ್ಗೆ ಕಳಕಳಿ ಇದ್ದರೆ, ಸಮಾಜದ ಬಂಧುಗಳ ಬಗ್ಗೆ ಕಳಕಳಿ ಇದ್ದರೆ, ಸಮಾಜದ ದುಡ್ಡು ಅನ್ನೋ ಒಂದು ಹೆದರಿಕೆ ಇದ್ದರೆ ಕೂಡಲೇ ನೀವೆಲ್ಲ ರಾಮನ ಲೆಕ್ಕವನ್ನು ಕೊಡಬೇಕು. ಕೃಷ್ಣನ ಲೆಕ್ಕವನ್ನು ನಾವು ಒಪ್ಪಲ್ಲ. ಲೆಕ್ಕ ಅಂದರೆ ಬರೀ ದುಡ್ಡಲ್ಲ. ಏನು ನಮ್ಮ ಸಮಾಜದ ಬಂಧುಗಳು ಏನು ಕೊಟ್ಟಿದ್ದಾರೆ, ದವಸ ಧಾನ್ಯ, ಎಣ್ಣೆ, ಅಕ್ಕಿ, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ಏನು ಕೊಟ್ಟಿದ್ದಾರೆ ಅವು ಎಲ್ಲಗಳನ್ನು ಲೆಕ್ಕ ಕೊಡಬೇಕು. ಬೆಳ್ಳಿ ಬಂಗಾರವನ್ನು ಕೂಡ ಕೊಟ್ಟಿದ್ದಾರೆ, ಅವನ್ನೆಲ್ಲ ಲೆಕ್ಕವನ್ನು ಕೊಡಬೇಕು. ನೀವು ಹೇಳ್ತೀರಿ ಎಲ್ಲವನ್ನು ಲೆಟ್ರ್ ಕೊಡ್ರಿ ನಾವು ಕೊಡ್ತೇವಂತೆ. ನಾವೇನು ಮೂರ್ಖರ? ನಿಮಗೆ ಲೆಟ್ರ್ ಕೊಡೋಕೆ ಮೂರ್ಖರ ನಾವು? ಸಮಾಜದ ಬಂಧುಗಳು ಕೇಳಬಾರ್ದು ನಿಮ್ಮನ್ನ ಲೆಕ್ಕನ, ನೀವೇ ಒಪ್ಪಿಸ್ಬೇಕು. ಅದನ್ನು ಯಾಕೆ ಜವಾಬ್ದಾರಿ ತೊಗೊಂಡಿದ್ದೀರಿ? ನೀವು ರಾಜ್ಯದ ಜವಾಬ್ದಾರಿ ತೊಗೊಂಡಿದ್ದೀರಿ, ಒಳ್ಳೊಳ್ಳೆ ಹುದ್ದೆ ಒಳಗೆ ಕೂತ್ಕೊಂಡಿದ್ದೀರಿ.
ನೀವೆಲ್ಲ ಕೂತ್ಕೊಂಡು ಇಡೀ ಸಮಾಜವನ್ನು ಏನು ಸಮಾಜಕ್ಕೆ ಏನು ಕಪ್ಪು ಬಟ್ಟೆಯನ್ನು ಕಟ್ಟಬೇಕಂತ ಏನು ವಿಚಾರ ಮಾಡಿದ್ದೀರಾ? ಇದು ಇನ್ನು ಮುಂದೆ ನಡೆಯೋಲ್ಲ. ನಿಮಗೆ ಈ ಮುಖಾಂತರ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ, ಕೂಡಲೇ ಲೆಕ್ಕ ಕೊಡಿ. ನೀವು ಕೊಡದಿದ್ದರೆ ನಿಮ್ಮ ಮನೆಯ ಮುಂದೆ ಬಂದು ನಾವು ಚಳವಳಿಯನ್ನು ಮಾಡ್ತೇವೆ. ಇದನ್ನು ಅರ್ಥ ಮಾಡಿಕೊಂಡು ಕೂಡಲೇ ನೀವು ಲೆಕ್ಕ ಕೊಡೋಕ್ಕೆ ಪ್ರಾರಂಭ ಮಾಡಿ. ಇಲ್ಲಾಂದರೆ ಇಡೀ ಸಮಾಜದ ಜನ ಇವತ್ತು ನೀವು ಸಿಕ್ಕಲ್ಲೇ ಲೆಕ್ಕ ಕೇಳುವಂಥ ಪರಿಸ್ಥಿತಿ ಬರ್ತದೆ. ಎಚ್ಚರ ಅಂತ ಮಾತನ್ನು ಹೇಳಿ ಇವತ್ತು ಲೆಕ್ಕ ಕೊಡಿ ಚಳವಳಿಗೆ ಇಡೀ ಯಾರಿಗೂ ಕೂಡ ಫೋನ್ ಮಾಡಿಲ್ಲ, ಇದು ಮಾಡಿಲ್ಲ, ಒಂದೇನೇ ಒಂದು ಮೆಸೇಜ್, ಒಂದು ಲೆಕ್ಕ ಕೊಡಿ, ಇಂಥ ಪರಿಸ್ಥಿತಿ ಹಿಂಗಾಗಿದೆ, ಇನ್ನು ಬಿಟ್ಟರೆ ಇದು ಸಮಾಜ ಅಧೋಗತಿ ಹೋಗುತ್ತೆ. ಇಲ್ಲಿ ರೊಕ್ಕವನ್ನು ಯಾವುದೇ ರೀತಿಯನ್ನು ದುರುಪಯೋಗ ಪಡಿಸ್ತಾ ಇದ್ದಾರೆ ಅಂತ ಏನೇ ನಾವೆಲ್ಲ ಚರ್ಚೆ ಮಾಡಿದಾಗ ಇವತ್ತು ಯಾರಿಗೂ ಫೋನ್ ಮಾಡಲಿಲ್ಲದ್ರೂ ಕೂಡ ಇವತ್ತು ಇಷ್ಟು ಜನ ಹರಿದು ಬರ್ತಾ ಇದೆ. ಇದು ಶಾಂಪಲ್, ಪಿಕ್ಚರ್ ಬಿ ಬಾಕಿ ಹೇ. ಅರ್ಥ ಮಾಡ್ಕೊಳ್ಳಿ. ಸಮಾಜದ ಜನನ ರೋಚಕೆಬಿಸಬೇಡಿ. ಸಮಾಜದ ಬಂಧುಗಳು ಏನು ಮಾಡೋಕ್ಕೂ ಸಿದ್ಧರಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇನ್ನೊಮ್ಮೆ ನಿಮಗೆ ಹೇಳ್ತೇನೆ, ಲೆಕ್ಕ ಕೊಡಿ. ಇಷ್ಟು ಹೇಳಿ ನನ್ನ ಮಾತಾಡ್ತೀನಿ. ಅಭಿವೃದ್ಧಿ ಕೆಲಸ ಎಲ್ಲ ಹೆಂಗಿದೆ ಇಲ್ಲಿ? ಅಭಿವೃದ್ಧಿ ಕೆಲಸ ಇವತ್ತು ಮಾನ್ಯ ಬೊಮ್ಮಾಯಿ ಸಾಹೇಬರು ಇವತ್ತು 10 ಕೋಟಿ ರೂಪಾಯಿಗಳನ್ನು ಇವತ್ತು ಈ ಬಿಲ್ಡಿಂಗಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕೊಟ್ಟಿದ್ದಾರೆ. ಮತ್ತು ನಮಗೆ ಬಂದಿರೋಂಥ ಮಾಹಿತಿ, ನಮಗೆ ಮೊನ್ನೆ ಇವರೇನು ಮಾಫಿ ಅಂತಕ್ಕಂಥ ಮಾತನ್ನು ಹೇಳಿದಾಗ ಈ ಬಗ್ಗೆ ಎಲ್ಲ ನಾವು ಎಳೆಯಾಗಿ ತಿಳಿದಾಗ ನಮಗೆ ಮತ್ತು ಕಾಗಿನೆಲೆ ಪೀಠದ ಒಂದೇ ದಿವಸ ನಮಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ. ಸೇಮ್ ಬಿಲ್ಡಿಂಗು ಸೇಮ್ ಇದು. ಅವರ ಎಲ್ಲ ನಾಯಕರುಗಳನ್ನ ಕರೆಸಿ ಉದ್ಘಾಟನೆ ಮಾಡಿದರು. ಇವರು ರೊಕ್ಕ ಅಷ್ಟೇ ತೆಗೆದ್ರು, ಇನ್ನೂ ಉದ್ಘಾಟನೆ ಆಗಿಲ್ಲ. ಇನ್ನೂ ಬಿಲ್ಡಿಂಗು ಅಧೋಗತಿ ಕಾಣ್ತಾ ಇದೆ. ಮೊನ್ನೆ ಈಶ್ವರಪ್ಪ ಸಾಹೇಬರು ಈ ಹಿಂದೆ 4 ಕೋಟಿ ರೂಪಾಯಿಗಳ ಅನುದಾನ ಕೊಟ್ಟು ಈ ರೋಡು ಗಟಾರವನ್ನು ಮಾಡಿದರು. ಇದೆಲ್ಲ ಕೆಲಸ ಆಗಿದೆ. ಈಶ್ವರಪ್ಪ ಸಾಹೇಬರು ಕೊಟ್ಟಂಥ ರೊಕ್ಕ ಉಪಯೋಗ ಆಗಿದೆ. ಆಗಿದ್ದಂತ ಹೇಳ್ತೇವೆ. ಆದರೆ ತದನಂತರ ಬಂದಂಥ ಏನು 11 ಕೋಟಿ ರೊಕ್ಕ ವಿಚಾರ ಇವತ್ತು ಅದು ಎಲ್ಲಿ ಬಿಲ್ಡಿಂಗ್ ಐತೆ ಅಲ್ಲೇ ಇದೆ, ಉದ್ಘಾಟನೆ ಆಗಿಲ್ಲ. ಅದ್ರ ರೊಕ್ಕ ಅಷ್ಟು ತಗೊಂಡಾರೆ. 1 ಕೋಟಿ ಉಳಿಸ್ಯಾರಂತೆ, ಅಷ್ಟು ರೊಕ್ಕ ತಗೊಂಡಿದ್ದಾರೆ. ನೀವು ರೊಕ್ಕ ತಕ್ಕರಿ, ಲೆಕ್ಕ ಇಡ್ರಿ. ಆದರೆ ಅಭಿವೃದ್ಧಿ ಯಾಕೆ ಮಾಡಲಿಲ್ಲ? ಬಿಲ್ಡಿಂಗ್ ಯಾಕೆ ಓಪನಿಂಗ್ ಮಾಡಲಿಲ್ಲ? ಮತ್ತು ಉಸುಗು ಸಾಕಷ್ಟು ಜನ ನಾವು ದೇಣಿಗೆ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸಿಮೆಂಟ್ ಸಾಕಷ್ಟು ಜನ ನಾವು ದೇಣಿಗೆ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅವು ಲೆಕ್ಕ ಎಲ್ಲಿ? ಸರ್ಕಾರದ ರೊಕ್ಕ ಎಲ್ಲಿ? ಇವೆಲ್ಲಗಳನ್ನು ನೋಡಿದರೆ ಎಲ್ಲೇ ಒಂದು ಕಡೆ ನಮಗೆ ಅನುಮಾನ ಹುಡ್ತಾ ಇದೆ. ದಯವಿಟ್ಟು ಇಡೀ ರಾಜ್ಯದ ಜನಕ್ಕೆ ಅನುಮಾನ ಹುಟ್ಟೋದಕ್ಕಿಂತ ಪೂರ್ವದಾಗ ನೀವು ಲೆಕ್ಕ ಕೊಡಿ ಅಂತೇಳಿ ಈ ಮುಖಾಂತರ ಹೇಳಿ ಕಿಚ್ಚಪಡ್ತಾರೆ. ಅವ್ರಿಗೆ ಹೆಂಗೆ ಆಗಿಬಿಟ್ಟಿದೆ ಅಂದರೆ, ಇದು ಸಮಾಜದ ದುಡ್ಡು ಯಾರು ಬರೋಲ್ಲ, ಯಾರು ಕೇಳಲ್ಲ ಅನ್ನೋ ಲೆವೆಲಿಗೆ ಸಮಾಜದವರು ಪಾಪ ಸ್ವಾಮಿಗಳು ಇರ್ತಾರೆ, ಅವ್ರು ಆಶೀರ್ವಾದ ತಗೊತಾರೆ. ನಮ್ಮ ಮಹಾಂತ ಅಜ್ಜರ್ ಗದ್ಗೆ ಇದೆ, ಅಲ್ಲಿ ಬಂದು ಆಶೀರ್ವಾದ ತಗೊತಾರೆ. ಹರ ಗುಡಿ ಇದೆ, ಅಲ್ಲಿ ಬಂದು ಆಶೀರ್ವಾದ ತಗೊಂಡು ಸುಮ್ಮ ಹೋಗ್ತಾಯಿದ್ದಾರೆ. ಯಾರು ಕೇಳಿಲ್ಲ ಇಲ್ಲಿವರೆಗೆ. ಇದು ಗೊತ್ತಾಗಿದ್ದು ಯಾವಾಗ ಅಂದರೆ, ಟ್ರಸ್ಟಿಯ ಹಿರಿಯ ಧರ್ಮದರ್ಶಿಗಳು, ಹಿಂದಿನ ರಾಜ್ಯ ಅಧ್ಯಕ್ಷರು ಎಳೆಯಾಗಿ ಬಿಚ್ಚಿ ಹೇಳಿದಾಗ ಮಾತ್ರ ಇಡೀ ಸಮಾಜಕ್ಕೆ ಗೊತ್ತಾಗಿರೋದು ಇಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ. ಅಲ್ಲಿವರೆಗೆ ಯಾರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ನಾನು ಆ ಮೀಟಿಂಗ್ನಾಗ ಇದ್ದೆ. ಆ ಮೀಟಿಂಗ್ನಾಗ ಇದ್ದಾಗ ಅವ್ರು ಹೇಳಿದಾಗ ಮಾತ್ರ ನಮಗೆ ಗೊತ್ತಾಗಿದೆ. ಅಲ್ಲಿವರೆಗೆ ನಮಗೆ ಗೊತ್ತಿಲ್ಲ. ಇವರೆಲ್ಲ ನಮ್ಮ ದೇವ್ರುಗಳು ಅಂತ ತಿಳ್ಕೊಂಡಿರೋದು. ಸಮಾಜ ಕಟ್ತಾ ಇದ್ದಾರಪ್ಪ ಅಂತೇಳಿ. ಅವತ್ತು ಬಾವಿ ಬೆಟ್ಟಪ್ಪನವ್ರು ಪಾಪ ಭಾಳ ನೋವಿನಿಂದ ಇವತ್ತೇನೋ ಹೇಳ್ಬೋದು, ಏನೋ ಹೇಳಿಸ್ತಾ ಇರ್ಬೋದು ಅವ್ರ ಜೊತೆಗೆ. ಆದರೆ ಭಾಳ ನೋವಿನಿಂದ ಎಳೆಯಾಗಿ ಹೇಳಿದಾಗ ನಮಗೆ ಎಲ್ಲೋ ಒಂದು ಕಡೆ ನೋವು ಅನ್ನಿಸ್ತು. ಏನಪ್ಪ ಈ ಸಮಾಜದಲ್ಲಿ ಇಂಥ ಏನು ದೊಡ್ಡ ಹೆಗ್ಗಣಗಳು ನುಗ್ಕೊಂಡು ಈ ನಮೂನಿ ರೊಕ್ಕವನ್ನು ಮೇಯ್ತಾ ಇದ್ದಾರಾ ಅಂತ ನಮಗೆ ಅನುಮಾನ ಬರಕತ್ತು. ತದನಂತರ ನಾವೆಲ್ಲ ಹಿರಿಯರು ಚರ್ಚೆ ಮಾಡಿದಾಗ ಸಮಾಜ ಬಂಧುಗಳಿಗೆ ಒಂದು ಮೆಸೇಜ್ ಕಳಿಸಿದಾಗ ಇವತ್ತೆಲ್ಲರೂ ಸೇರಿದ್ದಾರೆ. ಇವತ್ತು ಸಮಾಜದವ್ರು ಬರ್ತಾ ಇದ್ದಾರೆ. ನೀವು ಬನ್ನಿ, ಲೆಕ್ಕ ಕೊಡಿ. ನೀವು ನಿಯತ್ತಿದ್ರೆ ಲೆಕ್ಕ ಕೊಡಿ. ಲೆಕ್ಕ ಅಂದರೆ ಬರೀ ರೊಕ್ಕದ್ದಲ್ಲ. ಸಮಾಜ ಬಂಧುಗಳು ಲೋಡ್ ಗಂಟ್ಲೆ ಭತ್ತ ಕಳಿಸಿದ್ದಾರೆ, ಸಮಾಜ ಬಂಧುಗಳು ಲೋಡ್ ಗಂಟ್ಲೆ ಅಕ್ಕಿ ಕಳಿಸಿದ್ದಾರೆ, ಲೋಡ್ ಗಂಟ್ಲೆ ಎಣ್ಣೆ ಡಬ್ಬಿ ಕಳಿಸಿದ್ದಾರೆ. ಇವೆಲ್ಲ ಲೆಕ್ಕಗಳನ್ನು 1 ರೂಪಾಯಿ ಕೊಟ್ಟಿದ್ದು ಕೂಡ ಲೆಕ್ಕ ಬೇಕು ನಮಗೆ. ಇವತ್ತು ಲೆಕ್ಕ ಕೊಡಲಿಲ್ಲ ಅಂದರೆ ನೀವು ಇವತ್ತು ಈ ಏನು ಬಾವಿ ಬೆಟ್ಟಪ್ಪನವ್ರು ಏನು ಹೇಳಿದ್ದಾರೆ ಅದು ನಿಜ ಅಂತಕ್ಕಂಥನ್ನ ನಾವೆಲ್ಲರೂ ನಂಬಬೇಕಾಗುತ್ತೆ. ಇವತ್ತು ನಂಬಾರ್ದಂದರೆ ಎಲ್ಲ ಎಳೆಯಾಗಿ ನೀವು ಲೆಕ್ಕ ಕೊಡ್ರಿ. ಲೆಕ್ಕ ಕೊಟ್ಟ ನಂತರ ಎಲ್ಲ ವ್ಯವಸ್ಥೆಯನ್ನು ಇದು ಮಾಡ್ಕೊರಿ. ಇಲ್ಲಾಂದರೆ ನಿಮ್ಮ ಏನು ಬಂಡವಾಳ ಇದೆ, ಇಡೀ ರಾಜ್ಯದ ಜನ, ಇಡೀ ರಾಜ್ಯದ ಏನು ಮೂಲೆ ಮೇಲೆ ಇರ್ತಂಥ ಪಂಚಮಶಾಲಿ ಜನ ನಿಮ್ಮ ಬಂಡವಾಳವನ್ನು ಬಯಲು ಹೇಳಬೇಕಾಗುತ್ತೆ ಅಂತೇಳಿ ಈ ಮುಖಾಂತರ ಹೇಳೋಕ್ಕೆ ಇಚ್ಛೆ ಪಡ್ದೆ.